ಎಲ್ಲರೂ ವಿದ್ಯಾರ್ಥಿಗಳು ಇವು ಮಾದರಿ ಹಿಂದೆ ಆದದ್ದು ಮಾದರಿ ಅದ, ಇದನ್ನು ನೋಡ್ರಿ ಮಾಡ್ರಿ ತಿಳಿತು ಅಂತಂದ್ರೆ ಗೊತ್ತಾಗ್ತದೆ. ಇದನ್ನ ಎರಡು ರೀತಿ ಒಳಗೆ ಗಣಿತ ತಿಳಿಸ್ತೀನಿ ಅದನ್ನ. ಯಾಕಂದ್ರೆ ನೀವು ಬೀಜಗಣಿತದಾಗ ಹಾಕೊಂಡ್ರಿ ಅಂತಂದ್ರೆ ಅದನ್ನ ವಾಕ್ಯನ ಹೆಂಗೆ ಬರ್ಕೋಬೇಕು ಅನ್ನೋದು ತಿಳಿತದೆ ಇದರಿಂದ. ಎರಡೂ ರೀತಿ ತಿಳಿಸ್ಕೊಂಡು ಲಕ್ಷ ಕೊಟ್ಟು ನೋಡ್ರಿ. ನಿಮ್ದು ಮಾಡೋದು ಹಿಂದಿನ ವಿಡಿಯೋದ ಕಡೆ ನೋಡಿ, ಅದೇ ಸೇಮ್ ಮಾದರಿ. ನೀವು ಹಿಂದಿನ ವಿಡಿಯೋನ ಸರಿಯಾಗಿ ನೋಡಿದ್ರಿ ಅಂತಂದ್ರೆ ಈ ಗಣಿತಗಳು ಮಾಡ್ಲಿಕ್ಕೆ ಬರ್ತಾವ. ಮಾಡ್ರಿ, ಮಾಡೋದಾದ್ರಿಂದ ನೀವು ವಿಡಿಯೋದ ಕಡೆ ನೋಡ್ರಿ. ಎಲ್ಲಾರು ಬೋರ್ಡ್ ಕಡೆ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ನಾ ತಿಳ್ಸಾಗ ಒಂದು ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. ಯಾವ ಸಂಖ್ಯೆಯು 15% ಭಾಗವು 75 ಆಗುತ್ತದೆ. ಇಲ್ಲಿ ಇಷ್ಟು ಸರಳದಲ್ಲ, ಇದು ಮೇನ್ ದೊಡ್ಡ ಅಮೌಂಟ್. ಇದು ಎಕ್ಸ್ ನಾ ತೋರಿಸ್ತು ನೋಡಿ. ಎಕ್ಸ್ ಗುಂಡ್ಲೆ 15% ಬರೋಬ್ಬರಿ 75. ಯಾವ ಸಂಖ್ಯೆ ನೀವು ಎಕ್ಸ್ ತಿಳ್ಕೊಂಡ್ರಿ ಈ ಸಂಖ್ಯೆ ಕಂಡು ಹಿಡಿಬೇಕಾದ್ರೆ ಅಂಕಗಣಿತದ ಭಾಳ ಸರಳ. 15ಕ್ಕೆ 100 ಆದರೆ 75ಕ್ಕೆ ಎಷ್ಟು ನೋಡ್ರಿ. ಎರಡು ರೀತಿಯಿಂದ ನೋಡ್ರಿ ಏನದ ಇದು. ಇದು ಇಲ್ಲಿ ಬರೋಬ್ಬರಿ ಈಚಕ್ಕೆ ಇದಕ್ಕೆ ಎಕ್ಸ್ ಬಿತ್ತು ಅಂದ್ರೆ 15ಕ್ಕೆ 100 ನೋಡಿ. 15ಕ್ಕೆ ಬರೋಬ್ಬರಿ 100, 75ಕ್ಕೆ ಬರೋಬ್ಬರಿ ಎಷ್ಟು ನೋಡ್ರಿ. ಯಾವುದು ಸರಳ ಅನ್ನಿಸ್ತದ ನೋಡ್ರಿ. 75 ಗುಂಡ್ಲೆ 100 ಸರ್ವಾಸ ಬಾಗಿಲೆ 15, 15 ಒಂದಲೇ 15 ಐದ್ಲೆ 100 ಐದ್ಲೆ 500 ಬಂತಿದ್ರು. ಸುಮ್ಮನೆ ನಿಮಗೆ ತಿಳ್ಕೊಬೇಕು. ಹಿಂಗೆ ಬೀಜಗಣಿತದಾಗ ಹೆಚ್ಚಿದಾಗ ನಾವು ಹೆಂಗೆ ಮಾಡ್ಬೇಕು ಗಣಿತ. ಇದಕ್ಕೆ ಎಕ್ಸ್ ಬಿತ್ತು ಅಂದ್ರೆ 15ಕ್ಕೆ 100 ಆದ್ರೆ 75ಕ್ಕೆ ಎಷ್ಟು 500 ಬಂತು. ಇದನ್ನು ನೋಡ್ರಿ. ಎಕ್ಸ್ ಗುಂಡ್ಲೆ 15, ಈ ಶೇಕಡ ಚಿನ್ನ ತಳಗಿಡ್ರಿ. 100 ಬರೋಬ್ಬರಿ 75. ಆ ಕಡೆ ಒಂದು ಸ್ವಲ್ಪ ನೋಡತ್ ಬರ್ರಿ. 15 ಎಕ್ಸ್ ಬರೋಬ್ಬರಿ ಮ್ಯಾಲಿಂದ 15 ಎಕ್ಸ್ ಗುಣಾಕಾರ ಮಾಡ್ರಿ ಬರೋಬ್ಬರಿ. ಇದು ಭಾಜ್ಯ ಭಾಜಕ, ಭಾಜ್ಯ ಭಾಜಕ ಅಂದ್ರೆ ಇದು ಭಾಗಲಬ್ಧದ ಅಂದ್ರೆ ಭಾಜಕ ಅದ ಅಂದ್ರೆ ಬರೋಬ್ಬರಿ ಚಿಕ್ಕ ಹೊತ್ತಂದ್ರೆ ಗುಣಲಬ್ಧ ಆಗ್ತದ, ಗುಣಾಕಾರ ಆಗ್ತದ ನೋಡ್ರಿ. ಎಕ್ಸ್ ಬರೋಬ್ಬರಿ 75 ಗುಂಡ್ಲೆ 100 ಸರವಾಸ ಬಾಗಿಲೆ 15, 15 ಒಂದಲೇ 15 ಐದ್ಲೆ 100 ಐದ್ಲೆ 500. ಆನ್ಸರ್ ಇಸ್ ಈಕ್ವಲ್ ಟು 500. ತಿಳಿತ ನಿಮಗ? ಇಷ್ಟು ಮಾಡೋದು ಒಂದೇ. ಇದನ್ನು ಈ ಕಡೆ ಎಕ್ಸ್ ಬಿತ್ತು ಅಂದಾಗ 15ಕ್ಕೆ 100 ಆದರೆ 75ಕ್ಕೆ ಎಷ್ಟು. ನಿಮ್ಗೆ ಎಷ್ಟು ಟ್ರಿಕ್ಸ್ಗಳು ನಾ ತಿಳಿಸ್ತೀನಿ ಅನ್ನೋದು ನೀವು ನೋಡ್ಕೊರಿ. ನಾ ಬುಕ್ಕ ಬರ್ದೇನೆ, ಆ ಬುಕ್ಕದಾಗ ಇನ್ನೂ ಇದಕ್ಕಿಂತಲೂ ಶಾರ್ಟ್ ಮೆಥಡ್ ಗಣಿತಗಳನ್ನು ನಾ ಅದರಾಗ ಬರ್ದ. ಆದ್ರೆ ವಿಡಿಯೋದಾಗ ತಿಳಿಸಿ ಹೇಳ್ಬೇಕಾಗ್ತದೆ, ಬುಕ್ಕದಾಗ ಬರ್ದದಷ್ಟು ತಿಳಿಯಂಗಿಲ್ಲ. ಇದನ್ನ ಪ್ರಿಂಟೆಡ್ ಬುಕ್ಕ ನಿಮ್ಗೆ ಕೊಟ್ಟ ಅಂತಂದ್ರೆ ನಿಮಗೆ ತಿಳಿಯಂಗೇ ಇಲ್ಲ ಗಣಿತವು. ನಾ ಅದೇ ತಿಳಿಸಿದಂದ್ರೆ ನೀವು ಒಂದನಲ್ಲಿ ಎರಡನಲ್ಲಿ 3 ಸಲ ನೋಡಿದ್ರೆ ನಿಮ್ಗೆ ಗಣಿತಗಳು ತಿಳಿತಾವೆ. 400 ಮಕ್ಕಳಿರೋ ಒಂದು ಶಾಲೆಯಲ್ಲಿ ಒಂದು ದಿನ ಶೇಕಡ 8ರಷ್ಟು ಮಕ್ಕಳು ಗೈರ್ ಹಾಜರಾದರು. ಅಬ್ಸೆಂಟ್ ಅಂದು ಹಾಜರಾದವರ ಸಂಖ್ಯೆ ಎಷ್ಟು? ಇದು ವಿರುದ್ಧ ಕೇಳ. ಗೈರ್ ನೀವು 100 ವಿದ್ಯಾರ್ಥಿಗಳ ಸಂಖ್ಯೆ 100 ಅಂತ ತಿಳ್ಕೊರಿ. ಅದರಾಗ 8 ಕಳೆರಿ 92 ಏನಾಯ್ತು ಹಾಜರಿ ಸಂಖ್ಯೆ ಬರ್ತದೆ. ಇಷ್ಟೇ ನೀವು ತಿಳ್ಕೊಬೇಕಾದದ್ದು. ಯಾಕಂದ್ರೆ ವಿದ್ಯಾರ್ಥಿಗಳ ಸಂಖ್ಯೆ 100 ಅಂತ ತಿಳ್ಕೊರಿ. 100 ವಿದ್ಯಾರ್ಥಿಗಳು 8 ಮಂದಿ ಗೈರಿದ್ದಾರಂದ್ರೆ ಹಾಜರಿ ಎಷ್ಟಾದ್ರು 92 ಆದ್ರು. 100ಕ್ಕೆ 92 ಹಾಜರಾದ್ರೆ 400ಕ್ಕೆ ಎಷ್ಟು ಅಷ್ಟೇ ನೀವು ತಿಳ್ಕೊಬೇಕಾದದ್ದು. ಗಜ್ ಒಂದು ಎಕ್ಸ್ ಎಲ್ಲಿ ಬೇಕಾದಲ್ಲಿ ಎಕ್ಸ್ ಹಾಕೋದು, ಅದರಿಂದ ಗಣಿತಗಳು ತಿಳಿದಿಲ್ಲ. ಕೆಲವೊಂದು ಬೀಜ ಗಣಿತಗಳನ್ನ ಬೀಜ ಗಣಿತದಾಗೆ ಮಾಡಬೇಕು, ಅಂಕ ಗಣಿತ ಇರ್ತಾರೆ ಅಂಕ ಗಣಿತದಾಗೆ ಮಾಡಬೇಕು. ನೋಡ್ರಲ್ಲಿ 400 ಒಟ್ಟು ವಿದ್ಯಾರ್ಥಿಗಳಿದ್ದಾರೆ. ಗೈರ್ ಕೇಳಿ ನನ್ನ ವಿದ್ಯಾರ್ಥಿಗಳ ಸಂಖ್ಯೆ 400, 100ಕ್ಕೆ ಎಷ್ಟು ಪ್ರಮಾಣ? 100ಕ್ಕೆ 8 ಗೈರ್ ಅಂದ್ರೆ 100ಕ್ಕೆ 92 ಹಾಜರ್ ಸಂಖ್ಯೆ. ಹಾಜರಾದವ್ರ ಸಂಖ್ಯೆ 100ಕ್ಕೆ 92. ಇಲ್ಲಿ ಹಾಜರಿ ಸಂಖ್ಯೆ ಹೆಂಗೆ ತಗೋಬೇಕು ನೀವು?
ಹುಡುಗರ ಸಂಖ್ಯೆ 100 ಅಂತ ತಿಳ್ಕೊರಿ. ಹುಡುಗರ ಸಂಖ್ಯೆ 100, ಗಂಡು ಬಂತು ಹೆಣ್ಣು ಬಂತು, ಹುಡುಗರ ಸಂಖ್ಯೆ 100 ಆಗಿರಲಿ. ಇದು ಶುಭ ರೀತಿ, 100 ಆಗಿರಲಿ. ಓಕೆ, ಇದು 8 ಏನು ಗೈರು. 100 ಒಳಗೆ 8 ಗೈರ್ ಕಳಿಯರ್ ನೀವು. ಯಾಕೆ ನಾವು 8 ಕಳಿಬೇಕಾತು ಅನ್ನೋದು ಮೊದಲು ತಿಳ್ಕೊರಿ. ಗೈರ್ ಕಳೆದರೆ ಹಾಜರಿ ಸಂಖ್ಯೆ ಬರ್ತದ 92. ಯಾಕಂದ್ರೆ ಅವರು 92 ಹಾಜರಿ ಸಂಖ್ಯೆ ಕೇಳ್ಯಾರ. ಶಾಲೆಗೆ ಬಂದವರು ಹಾಜರಿಯ ಸಂಖ್ಯೆ ಎಷ್ಟದ ಅಂತ ಕೇಳಿದ್ರೆ ನೀವು ಎಷ್ಟು ಮಾಡ್ಕೋಬೇಕು. ಹುಡುಗರ ಸಂಖ್ಯೆ 100 ಆಗಿರಲಿ. 100 - 8 ಬರೋಬ್ಬರಿ 92. 100 ಹುಡುಗರಿಗೆ 92 ಸಾಲಿಗೆ ಬಂದಾರ. 400ಕ್ಕೆ ಎಷ್ಟು ಮಂದಿ ಬಂದಾರ? ಇಷ್ಟೇ, ಏನು ದೊಡ್ಡ ಬಿರಿ ಅಲ್ಲ. 100 ವಿದ್ಯಾರ್ಥಿಗಳಿಗೆ 100 ವಿದ್ಯಾರ್ಥಿಗಳಿಗೆ ಬರೋಬ್ಬರಿ 92 ಹಾಜರಿ ಅಂದ್ರೆ ಶಾಲೆಯಾಗಿದ್ದಾರಂತ ಹಾಜರಿ. 400 ವಿದ್ಯಾರ್ಥಿಗಳಿಗೆ 400 ವಿದ್ಯಾರ್ಥಿಗಳಿಗೆ ಬರೋಬ್ಬರಿ ಎಷ್ಟು? ನೀವು ಹಿಂದಿನ ಲೆಕ್ಕ ನೋಡ್ಕೊಂಡಿರೋ ಇಲ್ಲ ಸರಿಯಾಗಿ ಅನ್ನೋದು ಇದು ಕಂಡು ಹಿಡಿತದೆ. ಅದಕ್ಕೆ ನೀವು ಪ್ರತಿಯೊಂದು ಲೆಕ್ಕ ನಾವು ಲಕ್ಷ ಕೊಟ್ಟು ನೋಡ್ಬೇಕು ಅನ್ನೋದು ನಿಮ್ಮ ತಲೆಯಾಗಿರ್ಬೇಕು. ನೋಡಿ 100 ಬರೋಬ್ಬರಿ ಇವು 200 ಅದು ಇವು 200. 4 2 8, 4 2 8, 4 9 36. ಆನ್ಸರ್ ಇಸ್ ಈಕ್ವಲ್ ಟು 368 ವಿದ್ಯಾರ್ಥಿಗಳು ಹಾಜರಿದ್ದಾರೆ. ಮುಗಿತು. ಒಂದು ಆಟದ ಸಾಮಾನಿನ ಮೇಲೆ 6% ಮಾರಾಟ ತೆರಿಗೆ ಕೊಡಬೇಕಾಗುತ್ತದೆ. ಟ್ಯಾಕ್ಸ್. ಒಂದು 100 ರೂಪಾಯಿ ವಸ್ತು ತಗೊಂಡ್ರೆ ನೀವು 6 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಾಗ್ತದೆ. ಅಂದಾಗ ಏನು ಹೇಳ್ಯಾರ? ಆಟದ ಸಾಮಾನಿನ ಬೆಲೆ 70 ರೂಪಾಯಿ ಆದರೆ ಕೊಡಬೇಕಾದ ತೆರಿಗೆ ಎಷ್ಟು ಅಂತಂದ್ರೆ 100ಕ್ಕೆ 6 ರೂಪಾಯಿ ತೆರಿಗೆ, 70ಕ್ಕೆ ಎಷ್ಟು? ಸರಳ, ಸಿಂಪಲ್, ಸಜಾತಿ ಲೆಕ್ಕ ಅಂತಾರೆ. ಸಾಮಾನ್ಯದ ಬೆಲೆ ಅವ್ರ ತೆರಿಗೆ ಅಷ್ಟೇ ಕೇಳಲ್ಲ, ತೆರಿಗೆ ಅಷ್ಟೇ ತೆಗೀರಿ. 100 ರೂಪಾಯಿ ಆಟದ ಸಾಮಾನಿಗೆ ಬರೋಬ್ಬರಿ 6 ತೆರಿಗೆ. ಮುಂದೆ 70 ರೂಪಾಯಿ ಆಟದ ಸಾಮಾನಿಗೆ ತೆರಿಗೆ ಬರೋಬ್ಬರಿ ಎಷ್ಟು? 70 ಗುಂಡ್ಲೆ 6 ಸರ್ವಾಸವಾಗಲಿ 100. ನೋಡ್ರಿ, ಈಗ ಈ 0 ಈ 0 2 5ಲೆ 2 3ಲೆ 5ಲೆ ಬಾತ್ ಅದಕ್ಕೆ ಈ 0 ಈ 0 ನೆನ್ಪಿಟ್ಕೋರಿ. ಈಗ 7 ಉಳಿತು. 2 3ಲೆ 2 5ಲೆ 5ಕ್ಕೆ ಬಾಗ್ ಹೋಗಂಗಿಲ್ಲ ಅಂದ್ರೆ ಈಸಿ ಟ್ರಿಕ್ಸ್ ಹೇಳ್ತಾನೆ ನೋಡ್ರಿ. 70ಕ್ಕೆ 60 ಗುಣಾಕಾರ ಮಾಡ್ರಿ. 7 6ಲೆ 42 ಒಂದು 0. ಇದರ ತಳ 100 ಇಟ್ಬಿಡ್ರಿ. ರೂಪಾಯಿ ಪೈಸೆದಾಗ ಎಷ್ಟು ಸರಳ ಬರ್ತದೆ ನೋಡ್ರಿ. 4.20 ರೂಪಾಯಿ. ಆನ್ಸರ್ ಇದು ಕೊಟ್ಟು ತೆರಿಗೆ ಬರೋಬ್ಬರಿ ಕೊಡಬೇಕಾದ ತೆರಿಗೆ ಬರೋಬ್ಬರಿ 4.20 ರೂಪಾಯಿ. ಬಿಡಿಸ್ಬೋದು. ಚಂದಂಗೆ ಫೇರ್ದಾಗ ಬರ್ಕೊಳ್ಳಿ. ನೀವು ಗಣಿತ ಕರೆಕ್ಟಾಗಿ ಮಾಡಿರಲಿಲ್ಲ ಅಂತ ಚೆಕ್ ಮಾಡ್ತದೆ ಇದು ನಮ್ಮ ಅಭ್ಯಾಸ. ಅದಕ್ಕೆ ಸೀರಿಯಲ್ ಅಂತಾರೆ. ಇದಕ್ಕೆ ಸೀರಿಯಲ್ ಉದ್ದೇಶನು ನೀವು ಗಣಿತ ಸರಿಯಾಗಿ ತಿಳ್ಕೊಂಡು ಮಾಡಿರೋ ಇಲ್ಲೋ ಇವೆಲ್ಲ ಚೆಕ್ ಮಾಡ್ರಿ. ಹುಡುಗರಿಗೂ ಹಿಂದಿನ ಗಣಿತ ನೋಡಿದ್ದೀರಂದ್ರೆ ಈ ಗಣಿತ ಬರ್ತದೆ. ಇದು ನೋಡ್ರಿ, ಇಲ್ಲಿ ಎಕ್ಸ್ ಹಾಕಿದಾಗ ಹೆಂಗೆ ತಿಳ್ಕೊಬೇಕು? ಇಲ್ಲಿ ಯಾವುದೋ ಒಂದು ಸಂಖ್ಯೆ ಎಕ್ಸಕ್ಕೆ 15% ಬರೋಬ್ಬರಿ 75 ಆದರೆ ಈಗ ನೋಡಿ ಇಷ್ಟು ಮಾಡಿ ನೀವು ಇಲ್ಲಿ ತನಕ ತರಬೇಕು ಇದನ್ನು ಬೀಜಗಣಿತದಾಗ. ಈ ಕಡೆ ಎಕ್ಸ್ ಬಿದ್ದಿತ್ತು ಅಂತಂದ್ರೆ ಇಲ್ಲಿ ಎಕ್ಸ್ ಬಿದ್ದರೆ ಹೆಂಗೆ ಮಾಡ್ಬೇಕು ಅನ್ನೋದೆಲ್ಲ ತೋರಿಸ್ತದೆ ನಿಮಗೆ. ಇಲ್ಲಿ ಎಕ್ಸ್ ಬಿತ್ತಂದ್ರೆ ಇಲ್ಲಿ ಅಂಕಿ ಇರ್ತಾವೆ, ಇಲ್ಲಿ ಅಂಕಿ ಇರ್ತದ, ಇಲ್ಲಿ ಎಕ್ಸ್ ಬೀಳ್ತದೆ. ಅಂದ್ರೆ ಹೆಂಗಿರ್ತಾನೆ? 500ಕ್ಕೆ 75 ಆದ್ರೆ 100ಕ್ಕೆ ಎಷ್ಟು ಅಂತ ಹಚ್ಕೋಬೇಕು. ಇಲ್ಲಿ ಬಂದದಿಲ್ಲ 500. ಈಗ 500 ಬಂದದಲ್ಲ, ಇಲ್ಲಿ 500 ಬಂದಾಗ 500ಕ್ಕೆ ಅದನ್ನು ಹೆಂಗೆ ಕಂಡು ಹಿಡಿಬೇಕಂದ್ರೆ
ಹೇಗೆ 500ಕ್ಕೆ 75 ರೂಪಾಯಿ, 100ಕ್ಕೆ ಎಷ್ಟು ಅಂದ್ರೆ 15 ಬರ್ತದೆ. ಇಲ್ಲಿ ಎಕ್ಸ್ ಬಿದ್ದಾಗ ಹೆಂಗೆ ಕಂಡು ಹಿಡಿಬೇಕು, ಇಲ್ಲಿ ಎಕ್ಸ್ ಬಿದ್ದಾಗ ಹೆಂಗೆ ಕಂಡು ಹಿಡಿಬೇಕು ಅನ್ನೋದು ನಾ ಮುಂದಿನ ವಿಡಿಯೋದಾಗ ಆ ಗಣಿತಗಳನ್ನು ತೋರಿಸ್ತೀನಿ. ಮಾದರಿ ಹಾಕಿದಾಗ ಹೆಚ್ಚು ತಿಳಿತಾವೆ. ಆಮೇಲೆ ಇದು ಎಲ್ಲಕ್ಕಿಂತಲೂ ಈಸಿ ಹೆಂಗಂದ್ರೆ ಇದು ನೋಡಿ, 15ಕ್ಕೆ 100, 75ಕ್ಕೆ ಎಷ್ಟು, ಝಟ್ಪಟ್ ಉತ್ತರ ಇದು. ಇಲ್ಲೇ OMRದಾಗ ಇನ್ನು ಇದಕ್ಕಿಂತಲೂ ಭಾಳ ಸರಳ ಅದ. ಅದನ್ನ ಈಗ ಹೇಳೋದಿಲ್ಲ, ಮುಂದೆ ನಾನೇ ಮಾಡೋದಾಗ್ತದೆ ಗಣಿತ. ನೀವು ಬರೀ ಬಾಯಲ್ಲಿ ಹೇಳಿ ಕೂತು ಬಿಡ್ತೀರಿ, ಚೆನ್ನಾಗಿ ಬಿಡಿಸ್ಕೊಡ್ತೀವಿ.